ಜಾತಿ ಜನಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ. ನಂದಿಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳು ಇದ್ದೇ ಇರ್ತಾವೆ ಅಂತ ಆರೋಗ್ಯ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಯಿತು. ಯಾರು ಸ್ಟಿಕ್ಕರ್ ಮನೆ ಬಾಗಿಲು ಹೋಗಿ ಅಂಟಿಸ್ತಾರೆ, ಮತ್ತೊಂದು ಸರ್ವೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡು ಬಂತು. ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದಿಬೆಟ್ಟದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಬನ್ನಿ ಹಾಗಾದ್ರೆ ಈ ಸಂಬಂಧ ಏನ್ ಹೇಳಿದ್ದಾರೆ ಕೇಳಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಜಾತಿ ಜನಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ. ನಂದಿಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳು ಇದ್ದೇ ಇರ್ತಾವೆ ಅಂತ ಆರೋಗ್ಯ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಯಿತು. ಯಾರು ಸ್ಟಿಕ್ಕರ್ ಮನೆ ಬಾಗಿಲು ಹೋಗಿ ಅಂಟಿಸ್ತಾರೆ, ಮತ್ತೊಂದು ಸರ್ವೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡು ಬಂತು. ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದಿಬೆಟ್ಟದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಬನ್ನಿ ಹಾಗಾದ್ರೆ ಈ ಸಂಬಂಧ ಏನ್ ಹೇಳಿದ್ದಾರೆ ಕೇಳಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಜಾತಿ ಜನಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ. ನಂದಿಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳು ಇದ್ದೇ ಇರ್ತಾವೆ ಅಂತ ಆರೋಗ್ಯ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಯಿತು. ಯಾರು ಸ್ಟಿಕ್ಕರ್ ಮನೆ ಬಾಗಿಲು ಹೋಗಿ ಅಂಟಿಸ್ತಾರೆ, ಮತ್ತೊಂದು ಸರ್ವೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡು ಬಂತು. ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದಿಬೆಟ್ಟದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಬನ್ನಿ ಹಾಗಾದ್ರೆ ಈ ಸಂಬಂಧ ಏನ್ ಹೇಳಿದ್ದಾರೆ ಕೇಳಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಜಾತಿ ಜನಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ. ನಂದಿಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ.
ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳು ಇದ್ದೇ ಇರ್ತಾವೆ ಅಂತ ಆರೋಗ್ಯ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಯಿತು. ಯಾರು ಸ್ಟಿಕ್ಕರ್ ಮನೆ ಬಾಗಿಲಿ ಹೋಗಿ ಅಂಟಿಸ್ತಾರೆ, ಮತ್ತೊಂದು ಮಗಳೊಂದು ಸರ್ವೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡು ಬಂತು. ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದಿಬೆಟ್ಟದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಬನ್ನಿ ಹಾಗಾದ್ರೆ ಈ ಸಂಬಂಧ ಏನು ಹೇಳಿದ್ದಾರೆ ಕೇಳಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಜಾತಿ ಜನಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ. ನಂದಿಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳು ಇದ್ದೇ ಇರ್ತಾವೆ ಅಂತ ಆರೋಗ್ಯ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಯಿತು. ಯಾರು ಸ್ಟಿಕ್ಕರ್ ಮನೆ ಬಾಗಿಲಿ ಹೋಗಿ ಅಂಟಿಸ್ತಾರೆ, ಮತ್ತೊಂದು ಮಗಳೊಂದು ಸರ್ವೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡು ಬಂತು. ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದಿಬೆಟ್ಟದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಬನ್ನಿ ಹಾಗಾದ್ರೆ ಈ ಸಂಬಂಧ ಏನು ಹೇಳಿದ್ದಾರೆ ಕೇಳಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಜಾತಿ ಜನಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆ. ಸರ್ವೆಯಲ್ಲಿ ಲೋಪದೋಷ ಇದ್ರೆ ಸರಿಪಡಿಸೋಣ. ನಂದಿಬೆಟ್ಟದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಗೊಂದಲಗಳು ಇದ್ದೇ ಇರ್ತಾವೆ ಅಂತ ಆರೋಗ್ಯ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಯಿತು. ಯಾರು ಸ್ಟಿಕ್ಕರ್ ಮನೆ ಬಾಗಿಲಿ ಹೋಗಿ ಅಂಟಿಸ್ತಾರೆ, ಮತ್ತೊಂದು ಮಗಳೊಂದು ಸರ್ವೆಯಲ್ಲಿ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡು ಬಂತು. ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದಿಬೆಟ್ಟದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಬನ್ನಿ ಹಾಗಾದ್ರೆ ಈ ಸಂಬಂಧ ಏನು ಹೇಳಿದ್ದಾರೆ ಕೇಳಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ, ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC/ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು